ಹಿಂಗಿ ಅವನು ಬಟ್ಟು ನಡಿ ಬಟ್ಟು ಮದ್ರಿಂಗಿ ಹೋಗ್ಲೇ ಇಲ್ಲ. ಗೈಸ್ ಇದೆಂತ ಅಂತ ಹೇಳಿ ಆಯಿತಾ. ನಮ್ಮ ಇವರಿಬ್ಬರು ನೋಡಿ, ಈಗ ಇವರಿಬ್ಬರೇ ಇರೋದು. ಜೂಲಿ ತಪ್ಪಿ ಜೂನಿ ಇದ್ದಾರೆ. ಬಂದು ನಿಂತದ್ದು ಆದರೆ ಈಗ ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹಾಗಿತ್ತು ತಿಂಡಿ ಆಗಬೇಕಷ್ಟೇ. ಒಳ್ಳೆ ಬಿಸಿಲುಂಟು. ಹಾಗೆ ಅಪ್ಪ ಇವತ್ತು ದನಗಳನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ಅವರಿಗೆ ಪುಟ್ಟಕ್ಕನ್ನು ಸ್ನಾನ ಮಾಡಿಸಿ ಆಯಿತು. ಮಂಗಳ ಗೌರಿಯನ್ನು ನಾನು ಸ್ನಾನ ಮಾಡಿಸ್ಬೇಕಂತದಕ್ಕೆ ನನ್ನನ್ನು ಕರೆದ್ರು. ಗೇಟ್ ಹಾಕಿ ಅವಳನ್ನು ಸ್ನಾನ ಮಾಡಿಸ್ಬೇಕು, ಇಲ್ಲಾಂದರೆ ಅವಳು ಓಡ್ತಾಳೆ. ಅದಕ್ಕೆ ಇಬ್ಬರು ನೋಡಿ ಗೇಟನ್ನು ಹಾಕುವ. ಇಲ್ಲ ಅಂತೇಳಿದರೆ ಅವಳು ಹೋದರೆ ಉಂಟಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನನಗಿಂತ ಬಲ ಇದ್ದಾಳಲ್ಲ ಅವಳೀಗ. ಪ್ರಾಯದಲ್ಲಿ ಅವಳು ಚಿಕ್ಕ, ಆದರೆ ಜೀವದಲ್ಲಿ ದೊಡ್ಡ ಇದ್ದಾಳೆ. ಅಪ್ಪ ಹೇಳೋದು, ನಿನಗಿಂತ ನಂತರ ಹುಟ್ಟಿದ್ದವಳು, ಅದು ಸಹ ನೀನು ಡಿಗ್ರಿ ಇರುವಾಗ ಹುಟ್ಟಿದ್ದು, ನಿನಗೆ ಅವಳನ್ನು ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಅವಳು ನಿನಗಿಂತ ಚಿಕ್ಕ ಅಲ್ಲ ಅಂತ ಹೇಳ್ತಾರೆ. ಪ್ರಾಯದಲ್ಲಿ ಚಿಕ್ಕ ಆದರೂ ಜೀವ ದೊಡ್ಡದುಂಟಲ್ಲ, ಅಲ್ವನಾ? ಇವ್ರು ನೋಡಿ ಹಿಂಗಿ ಅವನು ಬಟ್ಟು ನಡಿ ಬಟ್ಟು ಮದ್ರಿಂಗಿ ಹೋಗಲೇ ಇಲ್ಲ. मंगू आज कर लो है ना. अरे पानी ಕೊಡ್ತೇನೆ ಅಂತ ಕೊಟ್ಟು ಹಾಕೊಂಡು है ना. ದನಗಳನ್ನು ಹೊರಗಡೆ ಬಿಟ್ಟಾಯಿತು. ಸೊಪ್ಪಿರುವಲ್ಲಿ ಕಟ್ಟಿದ್ದುಂಟು. ಸೊಪ್ಪು ಆಗಿದೆ. ಅಪ್ಪ ಇವತ್ತು ನಾನು ಡೈರಿಯಿಂದ ಬರುವಷ್ಟರಲ್ಲಿ ಸೊಪ್ಪೆಲ್ಲ ಮಾಡಿಟ್ಟು ಬಂದಿದ್ದಾರೆ. ಹಾಗಾಗಿ ಇವತ್ತು ಕಾಡಿಗೆ ಹೋಗಿ ಸೊಪ್ಪು ತರಬೇಕು ಅಂತಿಲ್ಲ, ತರಬೇಕು ಅಂದರೆ ಮಾಡಬೇಕು ಅಂತಿಲ್ಲ, ತಗೊಂಡು ಬರ್ಬೇಕಷ್ಟೇ. ಇನ್ನು ಹೋಗಿ ತಿಂದು ಆಮೇಲೆ ಬರೋದು. ಗೈಸ್ ಇದೆಂತ ಅಂತ ಹೇಳಿ ಆಯಿತಾ. ನಮ್ಮ ಕಾಡಲ್ಲಿ ಎಂತೆಂತೆಲ್ಲ ಉಂಟು. ಇದು ಬಂದಿದೆ ನಮ್ಮ ಮನೆ ಹತ್ತಿರಕ್ಕೆ. ಎಷ್ಟು ಚೆಂದ ಶೈನಿಂಗ್ ಆಗ್ತದೆ ನೋಡಿ ಅಂತೆ. ಹೆಬ್ಬ ನನಗೆ ಗೊತ್ತಿಲ್ಲ, ನಾನು ಸಹ ಫಸ್ಟ್ ಟೈಮ್ ನೋಡ್ತಿದ್ದು. ಇಂಥದ್ದು ಬ್ಲ್ಯಾಕ್ ಕಲರಲ್ಲಿ ಇರ್ತಾಳೆ ಅಂತ ಹೇಳುದಾ ಅಂತ. ಇವರಿಬ್ಬರು ನೋಡಿ, ಈಗ ಇವರಿಬ್ಬರೇ ಇರೋದು. ಜೂಲಿ ತಪ್ಪಿ ಜೂನಿ ಇದ್ದಾರೆ. 5 ಜನ ಮನೆಯೊಳಗಿರೋದು ಇವರಿಗೆ ತೋಟಕ್ಕೆ ಕರ್ಕೊಂಡೋಗಿ ಎಲ್ಲ ಅಭ್ಯಾಸವೇ ಮಾಡಲಿಲ್ಲ ನಾನು. ಇಲ್ಲೇ ಇರಲಿ, ಅವರು ಹೋದರೆ ಅಂಗಳಕ್ಕೆ ಹೋಗ್ತಾರೆ ಅಷ್ಟೇ, ಮತ್ತು ಅಪ್ಪನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾರೆ. ತಿಂದಾಯಿತು. ಈಗ ನಾವು ಸೊಪ್ಪು ತರಲಿಕ್ಕೆ ಹೋಗ್ತಾ ಇದ್ದೇವೆ. ನಿನ್ನೆ ಮಾಡಿದಲ್ಲಿ ಒಂದು ಸ್ವಲ್ಪ ಸೊಪ್ಪು ಉಳಿದಿತ್ತು, ಅದಕ್ಕೆ ಸೇರಿಸಿ ಕಟ್ಟಿಟ್ಟು ಬಂದಿದ್ದೇನೆ ಅಂತ ಅಪ್ಪ ಹೇಳಿದರು. ಹಾಗೆ ಈಗ ಹೋಗ್ತಾ ಇದ್ದೇವೆ. ಇದು ನಮ್ಮ ಕಾಡು. ಬಿಸಿಲು ಬಿದ್ದರೆ ಎಷ್ಟು ಚೆಂದ ಕಾಣ್ತದಲ್ಲ. ಇಲ್ಲಾದರೆ ಕತ್ತಲು ಅಂತೇಳಿದರೆ ಕತ್ತಲು.
ಅಪ್ಪನಿ ಇಲ್ಲಿ ಗುಡ್ಡೆ ಹತ್ತಿ ಬರೋಷ್ಟರಲ್ಲಿ ಸಾಕಾಯಿತು. ಟಿಕ್ಕಿ ಸಹ ಓದಿದ್ದಾನೆ, ಒಂದು ಸ್ಟಿಕ್ಕರ್ ನೋಡಿ. ಹೇಯ್ ಹೇಯ್, ದನಗಳ ಹತ್ರ ಬಂದೆ. ಇವಳು ನೋಡಿ ಎಲ್ಲಿದ್ದಾಳೆ ಅಂತ, ಕೂತ್ಕೊಂಡಿದ್ದಾಳೆ ಗೌರಮ್ಮ. ಎಂತ ಅಲ್ಲಿ ತನಕ ಹೋಗಿ ಕೂರ್ಬೇಕಿತ್ತ ಆ ಬಿಸಿಲಲ್ಲಿ? ಬೇರೆ ಕಡೆ ಜಾಗ ಇಲ್ವಾ? ಹಾಂ, ಬಳ್ಳಿ ಅಂತ ಸಿಕ್ಕೊಳ್ಳಿಲ್ಲಪ್ಪ ಇವಳ್ದು. ಬಾ ಆಚೆ ಹೋಗುವ, ಬಿಸಿಲಲ್ಲಿ ಕೂತಿದ್ಯಲ್ಲ. ಆಚೆ ಹೋದ್ಲವಳು ಪುಟ್ಟಕ್ಕನ ಹತ್ರ. ಒಂದು ಚಿಕ್ಕ ಸಪೂರ, ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರ್ಬೋದು, ಇಂಥ ಬಳ್ಳಿ ಕಾಲಿಗೆ ಸಿಕ್ಕಾಕೊಂಡಿತ್ತು. ಮತ್ತು ಕೂತಿಲ್ಲಲ್ಲ ಅವಳು, ರೆಸ್ಟಿಗೆ ಕೂರ್ತಾಳೆ. ನಾನು ದನಗಳ ಹತ್ರ ಹೋಗಿ ಅವರನ್ನೊಮ್ಮೆ ಬದಲಿಸಿ ಮನೆಗೆ ಬಂದು ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಈಗ ತೋಟಕ್ಕೆ ಬಂದೆ ಹುಲ್ಲಿಗೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಮಳೆ ಸ್ಟಾರ್ಟ್ ಆದುಂಟಲ್ಲ, 3 ಗಂಟೆ ತನಕ ಮಳೆ ಇತ್ತು. ಮತ್ತು ಒಂದು ಸ್ವಲ್ಪ ಸ್ಟಾಪ್ ಆಗಿ ನಾನು ಹುಲ್ಲು ಮಾಡಿ ಮನೆಗೆ ಬಂದಮೇಲೆ ಮತ್ತೆ ಸಹ ಮಳೆ ಬರ್ತಾಯಿತ್ತು. ಅದಕ್ಕೆ ಮಧ್ಯಾಹ್ನ ಮೇಲಿಂದ ಮಳೆ ಇರ್ಬೋದು ಅಂತ ಹೇಳಿ ಪ್ರಿಡಿಕ್ಷನಲ್ಲಿ ಹುಲ್ಲಿಗೆ ಈಗಲೇ ಬಂದಿದ್ದೇನೆ. ಮತ್ತು ನಂಗೆ ಕಷ್ಟ ಆಗ್ತದೆ ಅಂಥೇಳಿ. ಹಾಗೆ ಎಲ್ಲಿ ಬಂದದ್ದು ಗೊತ್ತುಂಟಾ? ಇಲ್ಲಿ ನೋಡಿ ಅಂತೆ ನೀರು, ಇಂಥ ನೀರು ನೋಡಿ ಎಷ್ಟು ಉಂಟು. ಪಳ್ಳ ಇದು ನಮ್ಮದು ಹೀಗೆ ಬೇಲಿ ಸೈಡಲ್ಲಿ ಅಗರ್ ಉಂಟಲ್ಲ, ಇಲ್ಲಿ ಹುಲ್ಲು ಇರಲಿಕ್ಕೆ ಹೇಳಿದಾರಪ್ಪ. ಯಾಕಂದರೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಹುಲ್ಲು ಸುಮಾರು ಉಂಟು ಅಂತ. ಇಲ್ಲಿಂದ ಸೈಡಿಂದಾಗಿ, ತೋಟ ಸೈಡಿಂದಾಗಿ ಹೋಗ್ಲಿಕ್ಕೆ ಆಗ್ತದೆ. ಹಾಗಿದ್ರೆ ಈಗ ಹುಲ್ಲು ಜಾಸ್ತಿ ಇದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಮತ್ತು ಇದು ನೀರು, ಇದು ನೀರು ಚಾದಾಗೆ ಉಂಟಲ್ಲ. ಯಾರೆಲ್ಲ ಈ ಥರದ್ದು ಚಾಯ್ ಕುಡಿತೀರಿ ಅಂತ ಹೇಳಿ ಆಯಿತಾ. ಎಲ್ಲರದ್ದು ಹಾಲು ಹಾಕುವ ಚಾಯಿಗೆ ಇರ್ತದೆ, ನಾವು ಮಾತ್ರ ಕಣ ಚಹಾ ಕುಡಿಯೋದಲ್ಲ. ಹುಲ್ಲಾಯಿತು, ಹುಲ್ಲು ಕಟ್ಟಿಟ್ಟು ಹೋಗ್ತಾ ಇದ್ದೇನೆ. ತುಂಬ ಬಿಸಿಲುಂಟು, ಹಾಗೆ ಅದನ್ನು ನೆರಳಲ್ಲಿ ಕಟ್ಟಿಟ್ಟಿದ್ದೇನೆ. ಸಂಜೆಗೆ ಬಾಡೋದು ಬೇಡ ಅಂತ. ನನಗೆ ಬಿಸಿಲಿದ್ರೆ ಏನೂ ಬೇಜಾರಿಲ್ಲ, ಬಿಸಿಲು ಸುಟ್ಟೋದ್ರೂ ತೊಂದರೆ ಇಲ್ಲ. ಮೊನ್ನೆಯಿಂದ ಅದೇ ಹೇಳ್ತಿದ್ದೇನೆ. ಯಾಕಂದರೆ ನನಗೆ 2-3 ವಾರ ಮಳೆ ನೋಡಿ ಸಾಕಾಗಿದೆ. ಮಳೆ ಬಂದರೆ ಹೊರಗೆ ಹೋಗ್ಲಿಕ್ಕೂ ಅಲ್ಲ, ಚಂಡಿ ಹಾಕ್ಕೊಂಡು ಹುಲ್ಲು ಮಾಡಬೇಕು, ಚಂಡಿ ಹಾಕ್ಕೊಂಡು ಸೊಪ್ಪು ಮಾಡಬೇಕು. ಅದೇ ಪ್ಲಾಸ್ಟಿಕ್ ಎಂತ ಹಾಕ್ಕೊಂಡ್ರು ಚಂಡಿ ಆಗೋದು ಹಾಗೆ ಆಗ್ತೇವೆ. ಮತ್ತು ನಮ್ಮದು ಮ್ಯಾರೇಜಿದು ವರ್ಕ್ ಆಗ್ತಾ ಉಂಟಲ್ಲ, ಹಾಗೆ ಒಂದು ಸ್ವಲ್ಪ ಬಿಸಿಲಿದ್ರೆ ಒಳ್ಳೆಯದು ಅಂತ. ಇಲ್ಲೆಲ್ಲ ನಾಡಿದ್ದು ಅಡಿಗೆದು ಪ್ರಿಪರೇಷನಿಗೆ ಜಾಗ ಸೆಟ್ ಮಾಡ್ತಿದ್ದಾರಪ್ಪ. ಅಕ್ಕ ವರ್ಕರ್ಸನ್ನು ಕರೆಸಿ ಅಂತ ಹೇಳ್ತಿದ್ದಾರೆ. ನನ್ನ ಅಪ್ಪ ಬೇಡ, ಅವ್ರು ಬರೋದು ಬೇಡ, ನಾನೇ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಅಪ್ಪಂದು ಆರ್ಡರ್ ಬಂದರೆ ಅಷ್ಟೇ, ಅದನ್ನು ಯಾರು ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸುಮ್ಮನಿದ್ದೇವೆ ನಾವೆಲ್ಲ. ಮಧ್ಯಾಹ್ನ ಊಟ ಆಗಿ ಚಹಾ ಕುಡಿದು ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆದರೆ ಅವರು ಈಗ ನಮ್ಮ ತೋಟದ ಹತ್ರ ನೀರು ನಿಂತಿದ್ದಲ್ಲ, ಆಗ ನಾನು ನಿಮಗೆ ಅಲ್ಲಿ ಹುಲ್ಲಿರ್ದೆ ಅಲ್ಲಿ ತೋರಿಸಿದ್ದೆ ನೀರುಂಟು ಅಂತ. ಅಲ್ಲಿಬ್ಬರು ಇದ್ದಾರೆ, ಹಾಗೆ ಅಲ್ಲಿಂದಲೇ ಹುಲ್ಲು ಸಹ ತಗೊಂಡು ಬರ್ಬೋದು, ಅಪ್ಪ ಅವರನ್ನು ಕರ್ಕೊಂಡು ಬರ್ಬೋದು. ಇಬ್ಬರು ಕೂಡ ನೀರಲ್ಲಿ ನಿಂತು ಕ್ಯೂಟಾಗಿದ್ದಾರೆ. ಹಾಗೆ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಬನ್ನಿ ಹೋಗ. ಎಂತ ಮಾಡುವುದು ಇಲ್ಲಿ ಹಾಕೊಳ್ಳಿ, ಅಲ್ಲಿ ನೋಡಿ ಅಂತೆ ನೀರಲ್ಲಿ. ಹೊಳೆಗೆ ಹೋಗಲಿಲ್ಲ, ಹೊಳೆ ಸ್ವಲ್ಪ ನಾವಿವತ್ತು ಹೊಳೆಗಿಂತ ತುಂಬ ದೂರ ಕಟ್ಟಿ ಹಾಕಿದ್ದು, ಅದಕ್ಕೆ ಸೀದಾ ಇಲ್ಲಿಗೆ ಬಂದಿದ್ದಾರೆ. ಇವಳೊಬ್ಳು ಇಲ್ಲಿದ್ದಾಳೆ. ಏಯ್ ಹಾಯ್ ಹಾಯ್ ಮಂಗು. ಸೆಕೆಗೆ ಇಲ್ಲಿ ಬಂದು ನಿಂತದ್ದು, ಆದರೆ ಈಗ ಅದು ಅಪ್ಪ ನೋಡಲ್ಲಿದ್ದಾರೆ, ಇವರನ್ನು ನೋಡ್ಕೊಳ್ಳಿಕ್ಕೆ ಅಪ್ಪ. ಅವಳು ಹತ್ತಿದ್ಲು, ಇವಳಿಗೆ ಅಂತ ಭಯ ಇಲ್ಲ. ಅಪ್ಪ ನೀರಿ ಒಂದು ಕಲ್ಲು ಬಿಸಾಡಿದ್ದು ಹೆದರಿಕೆಯಲ್ಲಿ ಅವಳು ಅಲ್ಲಿ ಹೋಗಿ ನಿಂತಿದ್ದಾಳೆ ಪುಕ್ಕಲ್ತಿ. ನಮ್ಮ ಪುಟ್ಟಕ್ಕನಿಗೆ ಅಂತ ಹೆದರಿಕೆ ಇಲ್ಲ, ಚಿಕ್ಕ ಕಲ್ಲು ಹಾಕೋದು ಹೆದರಿಕೆಯಾಗಿ ಹೋಗಲಿ ಅಂತ. ಇಲ್ಲದ್ರೆ ಈ ನೀರಲ್ಲಿ ನಮಗೆ ಆಗ್ತದ?
ಹೊರಟ್ರು ಅವಳು ಮಾತ್ರ ಕಾಮಿಡಿ ಇತ್ತಲ್ಲ. ಹೋಗುವ ಹೊರಟ್ರು ಇವರಿಬ್ರು.